ಕಲಬುರಗಿ ಜಿಲ್ಲೆಯ ನಂದೂರು ಕೃಷಿ ಸಹಕಾರ ಪತ್ತಿನ ಸ್ವಸಹಾಯ ಸಂಘದ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ ಹಿನ್ನೆಲೆ ಪರಾಜಿತ ಅಭ್ಯರ್ಥಿ ಸೈಯದ್ ಅಕ್ಬರ್ ಹುಸೇನಿಯವರು ವಿನಾಕಾರಣ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ವಿಜೇತ ಅಭ್ಯರ್ಥಿ ಶಿವಯೋಗಿ ನಾಟೇಕರ್ ಅವರು ಆರೋಪಿಸಿದ್ದಾರೆ. ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದಂತಹ ಅವರು, ಜನವರಿ 10ರಂದು ನಡೆದಂತಹ ಗುಪ್ತ ಮತದಾನದಲ್ಲಿ ನಾನು ಹೆಚ್ಚಿನ ಮತವನ್ನ ಪಡೆದು ಗೆಲುವು ಸಾಧಿಸಿದ್ದೀನಿ. ಸೋಲು ಅನುಭವಿಸಿದ ಸೈಯದ್ ಅಕ್ಬರ್ ಹುಸೇನಿಯವರು ಮುಖಭಂಗವಾದಂತಹ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ವಿರುದ್ಧ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ. ಬಿಜೆಪಿಯವರಿಗೆ ಮತ ನೀಡಿ ಗೆಲ್ಲಿಸಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಸುಳ್ಳು ಆರೋಪವನ್ನ ಮಾಡಲಾಗ್ತಾರೆ. ಇದೊಂದು ಪಕ್ಷಾತೀತವಾದ ಚುನಾವಣೆ ಆಗಿರೋದ್ರಿಂದ ಸಂಘದ ಸದಸ್ಯರೇ ನನಗೆ ಮತ ನೀಡಿ ಗೆಲ್ಲಿಸಿದ್ದಾರೆ. ಇದರಲ್ಲಿ ಉಸ್ತುವಾರಿ ಸಚಿವರದಾಗ್ಲಿ ಅಥವಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರದ್ದಾಗ್ಲಿ ಯಾರದ್ದೂ ಕೂಡ ಕೈವಾಡ ಇಲ್ಲ. ನನ್ನ ಜನಸೇವೆ ಹಾಗೂ ಕ್ರಿಯಾಶೀಲತೆಯನ್ನ ಮೆಚ್ಚಿ ಸದಸ್ಯರು ನನಗೆ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಹುಸೇನಿಯವರ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಆರಿಸಿ ತಂದಿದ್ದಾರೆ ಅಧ್ಯಕ್ಷರನ್ನಾಗಿ. ಅದಕ್ಕೆ ಇದರ ನಮ್ಮ ವಿರುದ್ಧ ಸೈಯದ್ ಅಕ್ಬರ್ ಸಾಹೇಬ್ ಹುಸೇನಿ ಅವರು ನಮ್ಮ ವಿರುದ್ಧ ಪಕ್ಷದಾಗ ನಿಂತಿದ್ರು. ಅದಕ್ಕೆ ಅವರು ಇದು ಹೀನವಾಗಿ ಸೋಲಾದ ಕಾರಣ ಅವರು ಪ್ರಿಯಾಂಕ ಸಾಹೇಬ್ ಉಸ್ತುವಾರಿ ಸಾಹೇಬ್ ಮತ್ತು ಗೋನಾಗ್ ಸಾಹೇಬ್ರ ಮೇಲೆ ಸುಮ್ಮನೆ ಆಪಾದನೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಅವರಿಗೆ ಸೋಲು ಸಹಿಸಕ್ ಆಗ್ತಾ ಇಲ್ಲ, ಅದಕ್ಕೆ ಕೊಡ್ತಾ ಇದ್ದಾರೆ. ಸೊ ಈಗ ಗುಪ್ತ ಮತದಾನ ನಡೆದಿದೆ. ಗುಪ್ತ ಮತದಾನ ಅಂದ್ರೆ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದಾಗ ಇವ್ರಿಗೆ ಹಾಕ್ಯಾರಂತ ಏನ್ ಕನ್ಫರ್ಮ್? ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ? 6 ಜನ ನನಗೆ, 6 ಜನ ಅವರಿಗೆ. ಅದ್ರಾಗೆ 6 ಜನದಾಗೆ 6 ಜನ ವೋಟಿಂಗ್ ಆಗ್ಯಾವ. ವೋಟಿಂಗ್ ನಡೆದದ. ಸೊ ಇದು ಹಂಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹೆಂಗ್ ನಡೀತದೆ ಹಂಗ ವೋಟಿಂಗ್ ನಡೆದದೆ. ವೋಟಿಂಗ್ ನಡೆದ್ಮ್ಯಾಕ ಇವ್ರಿಗೆ ಅವ್ರ ಜನನೇ ಒಬ್ಬರು ನಮ್ಗೆ ಹಾಕ್ಯಾರ ವೋಟಿಂಗ್. ಇದು ಸತ್ಯ ಮಾತು. ಅದಕ್ಕೆ ಈ ಸುಮ್ನೆ ಆಪಾದನೆ ಕೊಟ್ಟು ಅಧ್ಯಕ್ಷರ ಮೇಲೆ ಗೋನಾಕ್ ಅಧ್ಯಕ್ಷರು ಅವರೇ ಬಂದು ಇದಕ್ಕೆ ಬಿಜೆಪಿದವ್ರಿಗೆ ಹಾಕ್ಯಾರ. ಬಿಜೆಪಿದವ್ರಿಗೆ ಒತ್ತಿ ಹೇಳ್ತಾ ಇದ್ರಲ್ಲ, ನೀವು 40 ವರ್ಷದಿಂದ ನೀವು ದುಡ್ದಿಲ್ಲ ಅಂತ ಹೇಳ್ತಾ ಇದ್ರಿ. ನೀವು 40 ವರ್ಷದಿಂದ ದುಡ್ದ ಮ್ಯಾಕ ಯಾವ್ದಾರ ಒಂದು ಚುನಾವಣೆ ಬಂದ ಪ್ರಚಾರಕ್ಕೆ ಎಲ್ಲಿರಿ? ನೀವು ಎಲ್ಲಿ ಕಾಣ್ತಾನೆ ಇಲ್ಲ ಒಟ್ಟೆ. ನೀವು 40 ವರ್ಷದಿಂದ ನಮ್ಮ ಕಾಂಗ್ರೆಸ್ನಾಗ ಬಂದಿರೋ ಅಂತ ನಮ್ಗೆ ಸಂತೋಷದ, ನಮಗೇನ ಇದಿಲ್ಲ. ಅದಕ್ಕ ನಿಮ್ಮ ಮನ್ಯಾಗ ಈಗ ನೀವೇ ಬಿಜೆಪಿ ಮನ್ಯಾಗ ಪಾರ್ಟಿ ಇಟ್ಕೊಂಡು ಕೂತೀರಿ. ಪೂರಾ ಉಸ್ತುವಾರಿ ಮಂತ್ರಿ ನೀವೇ ಆದಪ್ಲೆ ಆಗಿರಿ. ಯಾರು ಈಗ ನೀವು ತಂದೆ ಮಕ್ಕಳು ಇದೊಂದು ಆಟ ಆಡ್ತಾ ಇದ್ರಿ ನಮ್ಮ ಹತ್ರ. ಈ ಮತ್ತಿ ಮೂರು ಸಾವಿರದು ಪೂರಾ ಹಲ್ವೊಂದು ಯಾವುದೇ ಟೆಂಡರ್ ಕೆಲಸ ಆದ್ರೆ ಭೀ ಅವ್ರ ಮನೆಗೆ ಯಾವ ಪೂರಾ ಇನ್ನು ಬಂದು ನೀವೇ ಪ್ರಶ್ನೆ ಬಂದು ನೋಡ್ರಿ. ನೀವು ಆಲ್ರೆಡಿ ಬಂದು ನೋಡಿ ಅವ್ರ ಮನೆಗೆ ಗಾಡಿ ಇರ್ತಾವ. ಮತ್ತಿ ಮೂರು ಸಾವಿರ. ಈಗ ನನಗೊಂದು ನಿನ್ನೊಂದು ಸನ್ಮಾನ, ಒಂದು ನಮ್ಮ ಜಯಂತಿ ಅದ, ಒಂದು ಯಾವ್ದಂದ್ರ ಅಂಬಿಗರ ಚೌಡ